ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತು ಡಿಸೆಂಬರ್ 31, 24ನೇ ವರ್ಷದ ಕೊನೆಯ ದಿನ ಅಲ್ವಾ? ನಾಳೆಯಿಂದ ಹೊಸ ವರ್ಷದ ಸೆಲೆಬ್ರೇಷನ್ ಏನಿಲ್ಲ, ಅಂತೂ ಹೊಸ ವರ್ಷವು ಎಲ್ಲರಿಗೂ ಚೆನ್ನಾಗಿರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡೋದಷ್ಟೇ. ಈ ವಿಡಿಯೋ ಡಿಸೆಂಬರ್ 31ಕ್ಕೆ ಹೊಸ ವರ್ಷಕ್ಕಾಗಿ ಬಾಯಿ ಸಿಹಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದ ಹೌದು. ಆದರೆ ಏನಂದ್ರೆ ನನಗೆ ಆಮೇಲೆ ಅನಿಸ್ತು, ನಾನು ಜನವರಿ 1ಗೆ ದೇವರನ್ನ ನೆನೆಯುವುದು ತುಂಬಾ ಮುಖ್ಯ ಅಲ್ಲ, ಅದಕ್ಕೆ ಗಣೇಶನ ಹಾಡನ್ನೇ ಹಾಕ್ಬಿಡ್ತೀನಿ, ಸ್ವೀಟನ್ನು ಇನ್ನು 3 ದಿವಸ ಬಿಟ್ಟು ಹಾಕ್ತೀನಿ ಅಂತ ನಾನು ನಿಮಗೆ ಮೊನ್ನೆಗೆ ಗಣೇಶನ ಹಾಡನ್ನೇ ಕೊಟ್ಟೆ. ನಾನು ಇದನ್ನು 3 ದಿವಸ ಬಿಟ್ಟು ಶನಿವಾರಕ್ಕೆ ನಾನು ಸ್ವೀಟನ್ನು ಕೊಡ್ತೇನೆ. ವಾರ ಇಡೀ ಹೊಸ ವರ್ಷದ ಸೆಲೆಬ್ರೇಷನ್ ಇದ್ದೇ ಇರತ್ತಲ್ವಾ, ನೀವೆಲ್ಲರೂ ಮಾಡ್ಕೊಂಡು ತಿನ್ನಿ, ಹೊಸ ವರ್ಷ ಸಿಹಿಯಾಗಿರಲಿ ನಿಮ್ಮದು ಅಂತ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಸ್ಪೆಷಲ್ ಹಲ್ವಾ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಆದೀತಾ? ಬಾಳೆಹಣ್ಣಿನ ಹಲ್ವಾ, ಪಪ್ಪಾಯಿ ಹಣ್ಣಿನ ಹಲ್ವಾ ಎಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಥರ ನಾನೊಂದು ಹಲ್ವಾ ಮಾಡ್ತೀನಿ, ಸಖತ್ತಾಗಿರುತ್ತೆ. ಅದೇ 2 ಇಂಗ್ರೀಡಿಯೆಂಟ್ಸ್. ನಾನು ಇನ್ನೊಂದು ಸೂಪರ್ ಆಗಿರೋ ಬರ್ಫಿ ಮಾಡ್ತೇನೆ, ಮುಂದೆ ನಿಮಗೆ ಬರ್ಫಿ ತೋರಿಸ್ತೇನೆ. ಇವತ್ತು ನಾನು ಹಲ್ವನ್ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ನೋಡ್ಕೊಂಡು ಬರ್ಬೋದು. ಎಲ್ಲರ ಜೀವನವು ಹಾಗೆ ಸಿಹಿಯಾಗಿರಲಿ ಅನ್ನೋದಕ್ಕೆ, ಹೊಸ ವರ್ಷಕ್ಕೆ ಒಂದು ಸಿಹಿ ಇರಲಿ ಅಂತ ಇವತ್ತೇ ನಾನು ಮಾಡ್ತಾ ಇದ್ದೀನಿ. ಈ ಹಲ್ವಾ ಹೇಗಿರುತ್ತಂದ್ರೆ ಒಂಥರ ಹುಳಿಸಿ ಸೂಪರ್ ಆಗಿರುತ್ತೆ. ನೀವು ಬಾಳೆಹಣ್ಣಿನ ಹಲ್ವಾ ತಿಂತೀರಲ್ವಾ, ಅದೇ ಥರ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಬನ್ನಿ. ಹಾಗಿದ್ರೆ ಇನ್ನೊಮ್ಮೆ ಎಲ್ಲರಿಗೂ 2025 ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅಡುಗೆ ಮನೆಗೆ ಹೋಗೋಣ. ಬನ್ನಿ ಎಲ್ಲರೂ ಫ್ರೆಂಡ್ಸ್, ಬನ್ನಿ. ಈಗ ನಾವು ಸ್ಪೆಷಲ್ ಹಲ್ವಾ ಮಾಡೋಣ. ಎಲ್ಲರೂ ಬಾಳೆಹಣ್ಣಿನ ಹಲ್ವಾ, ಪಪ್ಪಾಯಿ ಹಣ್ಣಿನ ಹಲ್ವಾ ಹೀಗೆ ತಿಂದಿರ್ತೀರಿ ಅಲ್ವಾ. ಇವತ್ತು ನಾವು ಸ್ಪೆಷಲ್ ಆಗಿರುವ ಆ್ಯಪಲ್ ಆಮೇಲೆ ಟೊಮೆಟೊ ಹಣ್ಣು ನೋಡಿ, ಇದೆರಡು ಸೇರಿಸಿ ಒಂದು ಸೂಪರ್ ಆಗಿರುವಂತಹ ಹಲ್ವಾ ಮಾಡೋಣ. ನಿಮಗೂ ಹೇಳ್ಕೊಡ್ತೀನಿ. ನಾನು ಈ ಇಂಗ್ರೀಡಿಯೆಂಟಲ್ಲಿ ಬರ್ಫಿನೂ ಮಾಡ್ತೇನೆ, ಮುಂದೆ ನಿಮಗೆ ನಾನು ಬರ್ಫಿ ತೋರಿಸ್ತೇನೆ. ಇವತ್ತು ನಾನು ನಿಮಗೆ ಹಲ್ವಾ ತೋರಿಸ್ತೇನೆ, ತುಂಬ ಸೂಪರ್ ಆಗಿ ಬರುತ್ತೆ. ಇದಕ್ಕೆ ಬೇಕಾಗುವ ಐಟಮ್ಸ್: ಒಂದು ಆ್ಯಪಲ್, 2 ಅದೇ ಕ್ವಾಂಟಿಟಿ, ಸಾಮಾನ್ಯ ಅದೇ ಕ್ವಾಂಟಿಟಿ 2 ಟೊಮೆಟೊ ಹಣ್ಣು, ಆಮೇಲೆ ಇದರ ಪಲ್ಪ್ ಎಷ್ಟಾಗತ್ತೆ ಅಂತ ನೋಡಿಕೊಂಡು ಅದರ ಅರ್ಧದಿಂದ ಮುಕ್ಕಾಲರಷ್ಟು ಸಕ್ಕರೆ, ಆಮೇಲೆ ಒಂದು 3 ಚಮಚ ತುಪ್ಪ, ಏಲಕ್ಕಿ ಪುಡಿ ಬೇಕಿದ್ರೆ ಹಾಕೊಳ್ಬೋದು, ಬೇಡ ಅಂದ್ರೂ ಬಿಡ್ಬೋದು. 1 ಚಮಚ ಬೇಸನ್ ಆ್ಯಡ್ ಮಾಡ್ತೇನೆ ಕೊನೆಯಲ್ಲಿ, ಯಾಕಂದ್ರೆ ಸ್ವಲ್ಪ ಟೆಕ್ಸ್ಚರ್ ಸಿಕ್ಕತ್ತೆ. ನೀವು ಕಾರ್ನ್ ಫ್ಲೋರು ಆ್ಯಡ್ ಮಾಡ್ಬೋದು, ಇಲ್ಲ ಮೈದಾ ಹಿಟ್ಟು ಆ್ಯಡ್ ಮಾಡ್ಬೋದು. ನಾನು ಕಡಲೆ ಹಿಟ್ಟು 1 ಚಮಚ ಆಗುವಷ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡ್ತೀನಿ. ಅದು ಸ್ವಲ್ಪ ಹುರಿದಿಟ್ಕೊಂಡು ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ ನಾನು. ಆದೀತಾ? ನನ್ನ ಮದುವೆ ಆದ ಶುರುವಲ್ಲಿ 34 ವರ್ಷದ ಹಿಂದೆ ನಾನು ಮಡಿಕೇರಿಲಿದ್ದವಾಗ ನನ್ನ ರಿಲೇಟಿವ್ ಒಬ್ರು ಮಾಡ್ತಾ ಇದ್ರು. ಆವಾಗ ಆ್ಯಪಲ್ ಅನ್ನ ಸಿಪ್ಪೆ ತೆಗೆದು ಪೀಸ್ ಮಾಡಿ ಅದನ್ನ ಮಿಕ್ಸಿಗೆ ಹಾಕೊಳ್ತೀನಿ. ಹಾಗೆ ಟೊಮೆಟೊ ಕೂಡ, ಹುಳಿ ಟೊಮೆಟೊ ಆದ್ರೆ ನೀವು ಸ್ವಲ್ಪ ಬೀಜನೆಲ್ಲ ತೆಗಿಬೇಕು. ಇದು ಫಾರ್ಮ್ ಟೊಮೆಟೊ ಆದ್ರೆ ಇದು ಜಾಸ್ತಿ ಬೀಜ ಇರುವುದಿಲ್ಲ. ಇದನ್ನು ಪಲ್ಪ್ ಮಾಡ್ಕೊಳ್ಬೇಕು. ನಾವೀಗ ಹೇಗ್ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಫ್ರೆಂಡ್ಸ್, ನಾವು ಟೊಮೆಟೊ ಹಣ್ಣನ್ನ ತೊಳೆದಿಟ್ಕೊಂಡಿದ್ದೀನಿ. ನಾನು ಹೆಚ್ಕೊಂಡು ಬಿಡ್ತೀನಿ. ಯಾಕಂದ್ರೆ ಆ್ಯಪಲ್ ಅನ್ನ ಕೊನೆಯಲ್ಲಿ ಹೆಚ್ಚಿ ಟೊಮೆಟೊ ಜೊತೆಗೆ ಹಾಕಿ ನಾನು ಪೇಸ್ಟ್ ಮಾಡ್ತೀನಿ. ಮೊದಲೇ ಆ್ಯಪಲ್ ಹೆಚ್ಚಿ ಇಟ್ರೆ ಕಪ್ಪಾಗ್ಬಿಡತ್ತಲ್ವಾ. ಹುಳಿ ಟೊಮೆಟೊ ಹಾಕಿದ್ರು ತುಂಬಾ ಚೆನ್ನಾಗಿ ಬರುತ್ತೆ. ಹುಳಿ ಟೊಮೆಟೊ ಆದ್ರೆ ಸ್ವಲ್ಪ ಬೀಜ ತೆಕ್ಕೊಳ್ಬೇಕು. ನೋಡಿ, ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಲ್ಲ, ಈಗ ಮಿಕ್ಸಿ ಜಾರಿಗೆ ಹಾಕ್ತೀನಿ ನಾನು. ಹಾಗೇನೆ ಆ್ಯಪಲ್ ಇದು ಸಿಪ್ಪೆ ತೆಗೆದು, ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಆ್ಯಪಲ್ ಮತ್ತೆ ಟೊಮೆಟೊ ಹಣ್ಣನ್ನು ತಗೊಳ್ಳಿ. ಸಾಮಾನ್ಯ ಈಕ್ವಲ್ ಪ್ರಪೋರ್ಷನ್ ತಗೊಳ್ತೀವಿ ನಾವು. ಆ್ಯಪಲ್ ಅಷ್ಟೇ ನಾನು ಕ್ಲೀನ್ ಆಗಿ ತೊಳೆದು ಇಟ್ಕೊಂಡು ಬಿಟ್ಟಿದ್ದೀನಿ. ಇದನ್ನ ನಾವೀಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ, ಮಿಕ್ಸಿಗೆ ಹಾಕಿದೆ. 2 ಸೇರಿಸಿ ಈಗ ನೈಸಾಗಿ ರುಬ್ಕೊಂಡು ಬರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಪಲ್ಪ್ ಮಾಡಿದೆ ನಾನು. ಎಷ್ಟಿದೆ ಅಂತ ಒಂದು ಮೆಜರ್ಮೆಂಟ್ ನೋಡ್ತೀನಿ ನಾನು. ಈ ಬೌಲ್ ಅಳತೆಗೆ, ಈ ಬೌಲಲ್ಲಿ
ಎಷ್ಟಿದೆ ಅಂತ ನೋಡೋಣ ಈಗ, ಆಯ್ತಾ? ನೋಡಿ, ಒಂದು ಫುಲ್ ಬೌಲ್ ನೋಡಿದ್ರಲ್ಲ. ನೋಡಿ, ಇದೊಂಚೂರು ನೀರು ಹಾಕಿನೂ ನಾನು ಸೇರಿಸ್ತೀನಿ ಆಮೇಲೆ. ಈಗ ನಾವು ಈ ಬೌಲಲ್ಲಿ ಸಕ್ಕರೆ ತಗೊಳ್ಳೋಣ. ಒಂದು 3/4 ಬೌಲಷ್ಟು ಸಕ್ಕರೆ ತಗೊಂಡೆ. ಈ ಮಿಕ್ಸಿ ಜಾರಲ್ಲಿ ನೋಡಿ ತುಂಬ ಹಿಡ್ಕೊಂಡಿದ್ಯಲ್ವಾ, ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೇನೆ. ನೀರು ಹಾಕಿ ವೇಸ್ಟ್ ಮಾಡಬಾರ್ದಲ್ವ ಯಾವುದನ್ನು, ಅದಕ್ಕಾಗಿ ಇದನ್ನ ನೋಡಿ ಮಿಕ್ಸಿ ಜಾರಿಗೆ ಒಂಚೂರು ನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡೆ. ಈಗ ನಾನು ಗ್ಯಾಸ್ ಹಚ್ಚಿ ಈ ನೀರನ್ನೇ ಹಾಕಿಬಿಟ್ಟು ಸಕ್ಕರೆ ಕರಗಿಸ್ತೀನಿ. ಗ್ಯಾಸ್ ಹಚ್ಚಿದೆ. ಗ್ಯಾಸ್ ಹಚ್ಚಿ ಈ ಮಿಕ್ಸಿ ಜಾರಲ್ಲಿ ಇದೆಯಲ್ಲ, ಈ ನೀರನ್ನೇ ಹಾಕಿದೆ. ನೋಡಿ, ನೋಡಿದ್ರಲ್ವಾ? ಇನ್ನೂ ಒಂಚೂರು ನೀರು ಹಾಕ್ತೀನಿ. ನೀರು ಬಿಡತ್ತೆ ಇದೀಗ, ಸಕ್ಕರೆನೂ ನೀರು ಬಿಡತ್ತೆ. ಮತ್ತೆ ಪಲ್ಪ್ ನಾವು ಮಾಡಿ ಇಟ್ಕೊಳೋದು ನೀರಿದೆಯಲ್ವಾ, ಸುಮಾರು ನೀರಂಶ ಇರತ್ತೆ, ಸುಮಾರು ಹೊತ್ತು ಬೇಕು ಬಾಡಕ್ಕೆ. ನೋಡಿ, ನೀರು ಹಾಕದೆ ಸಕ್ಕರೆ ಆ್ಯಡ್ ಮಾಡ್ತೀನಿ. ಈಗ ಸಕ್ಕರೆ ಆ್ಯಡ್ ಮಾಡಿದೆ. ಸಕ್ಕರೆನ ಕರ್ಗಕ್ಕೆ ಬಿಡೋಣ ಈಗ ನಾವು ಮೊದಲು. ಹಾಗೇನೆ ಫ್ರೆಂಡ್ಸ್, ಈ ಸ್ವೀಟ್ ಹಾಕುವ ಟ್ರೇ ಇದೆಯಲ್ವಾ, ಇದಕ್ಕೂ ನಾನು ಮೊದಲೇ ಸ್ವಲ್ಪ ತುಪ್ಪ ಹಾಕಿ ಸೌರಿ ಇಟ್ಕೊಂಡಿರ್ತೀನಿ. ಸಕ್ಕರೆ ಕರಗುವವರೆಗೆ ಕೈ ಆಡಿಸ್ತಾ ಇರೋಣ. ಇದನ್ನ ಸ್ವಲ್ಪ ಕರಗಬೇಕು ಸಕ್ಕರೆ. ಪಾಕ ಏನು ಬರೋದು ಬೇಡ, ಅದು ಹಾಕಿದ ನಂತರ ಪಾಕ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಕ್ಕರೆ ಕರಗ್ತೀಗ. ಸಕ್ಕರೆ ಕರಗ್ತಲ್ವಾ? ನೋಡಿ, ಸಕ್ಕರೆ ಕರಗ್ತು. ಈಗ ಸಕ್ಕರೆ ಕರಗುವಾಗ ನಾವೇನು ಮಾಡೋಣ, ಈ ಪಲ್ಪ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಈ ಪಲ್ಪನ್ನು ಇದಕ್ಕೆ ನಾನು ಸೇರಿಸ್ತೀನಿ. ಈಗ ಸೇರಿಸಿಬಿಟ್ಟು ನೀವು ಸುಮಾರು ಹೊತ್ತು ಮುಚ್ಚಬೇಕಿದನ್ನು. ನಾವು ಇದೆಲ್ಲವೂ ಹಸಿನೇ ಹಾಕಿದ್ದೀವಲ್ವ ಫ್ರೆಂಡ್ಸ್, ಟೊಮೆಟೊ ಹಸಿಯೇ ಇದೆ ಇದರಲ್ಲಿ. ಆ್ಯಪಲ್ ಬಿಡಿ, ಆ್ಯಪಲ್ ತೊಂದರೆ ಇಲ್ಲ. ಇದು ನಾವು ಕುದಿಸ್ತಾ 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 ಟೊಮೆಟೊ ಹಸಿ ವಾಸನೆನೂ ಹೋಗ್ಬಿಡತ್ತೆ ಇದರಲ್ಲಿ. ಹಾಗಾಗಿ ಯಾವ ಪ್ರಾಬ್ಲಮ್ಮೂ ಆಗಲ್ಲ, ಆರಾಮ್ಸೆ ಆಮೇಲೆ ಗಟ್ಟಿಯಾಗ್ತಾ ಬರುತ್ತೆ ಇದು. ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಅದು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಕೊತ 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 ಅಂತ ಸಿಡಿಯೋಕ್ಕೆ ಶುರುವಾಗತ್ತೆ. ಸ್ವಲ್ಪ ಮಧ್ಯ ಮುಚ್ಚಿ ಇಟ್ಕೊಂಡು ನಾವು ಅದನ್ನು ಕುದಿಸೋಣ. ಅರ್ಧ ಆದ ನಂತರ ನಾವು ಅದಕ್ಕೆ ಸ್ವಲ್ಪ ಒಂದು 3-4 ಚಮಚ ತುಪ್ಪ ಸಾಕು, ಜಾಸ್ತಿ ತುಪ್ಪ ಏನು ಬೇಡ ಇದಕ್ಕೆ. ತುಪ್ಪ ಸೇರಿಸಿ ಮುಗಿಸ್ತಾ ಇರೋಣ. ಸ್ವಲ್ಪ ಹೊತ್ತಾದವಾಗ ನಾನು ನಿಮಗೆ ತೋರಿಸ್ತೀನಿ. 10 ನಿಮಿಷ ಮುಚ್ಚಿಬಿಟ್ಟು ತೋರಿಸ್ತೀನಿ. ಈ ಟೈಮಲ್ಲಿ ಫ್ರೆಂಡ್ಸ್ 2 ಚಮಚ ಬೇಸನನ್ನು ಸ್ವಲ್ಪ ಹುರ್ಕೊಳ್ಳಿ. ಚೂರೇ ಚೂರು ತುಪ್ಪ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಂಡು ಬಿಡಿ. ಸಾಕು, ತಣ್ಣಗಾಗಲಿಕ್ಕೆ ಬಿಡೋಣ. ಇದನ್ನು ತಣ್ಣಗಾದ ನಂತರ ಬೇಸನನ್ನು ನಾನು ಹುರಿದು ಒಂಚೂರು ನೀರು ಹಾಕ್ಕೊಂಡು ಇಟ್ಕೊಂಡೆ. ಈಗ ಇದನ್ನು ನೋಡಿ ಆ್ಯಡ್ ಮಾಡ್ತೇನೆ ಇದಕ್ಕೆ. ನೀವು ಬೇಸಾಗಿ ಮೈದಾ ತಗೊಳ್ಬೋದು, ಕಾರ್ನ್ ಫ್ಲೋರ್ ತಗೊಳ್ಬೋದು, ಇಲ್ಲ ಬೇಸನ್ ತಗೊಳ್ಬೋದು, ನಿಮ್ಮಿಷ್ಟ. ಯಾವ್ದು ಬೇಕಿದ್ರೂ ತಗೊಳ್ಳಿ. ಚೂರು ಒಂದು ಬೇಸ್ ಆಗಕ್ಕೆ ಅದು. ಅದೇ ಇದನ್ನು ನಾನು ಇನ್ನೊಂದು ರೀತಿಲಿ ಮಾಡ್ತೀನಿ. ಆ್ಯಪಲ್ಲು ಮತ್ತು ಟೊಮೆಟೊ ಬರ್ಫಿ ಇನ್ನೊಂದು ರೀತಿಲಿ ಮಾಡ್ತೀನಿ, ಇನ್ನೊಮ್ಮೆ ತೋರಿಸ್ತೀನಿ. ಅದಕ್ಕೆ ಏನೂ ಬೇಸ್ ನಾನು ಯೂಸೇ ಮಾಡೋದಿಲ್ಲ, ಹಾಗೇನೂ ಮಾಡ್ತೀನಿ. ಅದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು. 1 ಚಮಚ ತುಪ್ಪ ಹಾಕಿದೆ ಫ್ರೆಂಡ್ಸ್. ಆವಾಗ ಒಂದು ಅರ್ಧ ಚಮಚ ಹಾಕಿದ್ದೆ, ಈಗ 1 ಚಮಚ ತುಪ್ಪ ಹಾಕಿದೆ. ಈಗೊಂದು ಅರ್ಧ ಚಮಚ ತುಪ್ಪ ಹಾಕಿದೆ. ನೋಡಿ ಫ್ರೆಂಡ್ಸ್, ಒಂದು ಹದಕ್ಕೆ ಬರ್ತಾ ಇದೆ. ಈಗ 2.5 ಚಮಚ ತುಪ್ಪ ಹಾಕಿದ್ದೆ, ಈಗೊಂದು ಚಿಕ್ಕ ಚಮಚ ಇದು. ಈಗ ಸುಮಾರು 1 ಚಮಚ ತುಪ್ಪ ಹಾಕಿದೆ.
ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು 35-40 ಮಿನಿಟ್ಸ್ವರೆಗೆ ಮುಚ್ಚಿದೆ. ನೋಡಿ ಈ ತಳೆ ಬಿಡ್ತಾ ಇದೆ. ಇನ್ನೊಂದು 2 ನಿಮಿಷಕ್ಕೆ ನಾನು ಪ್ಲೇಟಿಗೆ ಹೊಯ್ತೀನಿ ಇದನ್ನು. ಈಗ ನಾನು ಈ ಪ್ಲೇಟಿಗೆ ಹೊಯ್ದ್ಬಿಟ್ಟು ಇದು ಫುಲ್ ಪ್ಲೇಟ್ ಆಗುವಷ್ಟು ಇಲ್ಲ, ಇದರಲ್ಲಿ ನಾನು ಸ್ವಲ್ಪನೇ ಮಾಡಿದ್ದೀನಲ್ವಾ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸೈಡಿಗಷ್ಟೇ ಅರ್ಧ ಆಗೋಷ್ಟು ಮಾತ್ರ ನಾನು ಇದನ್ನು ಸ್ಪ್ರೆಡ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಅರ್ಧ ಆಗುವಷ್ಟು ನಾನು ಹಾಕಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅರ್ಧ ತಣ್ಣಗಾದ ನಂತರ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನೀಗ ಗೆರೆ ಹಾಕಿ ಇಡ್ತೀನಿ, ಮಾರ್ಕ್ ಮಾಡಿ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಗಟ್ಟಿಯಾಗ್ತಾ ಇದೆ. ಈಗ ಆ್ಯಪಲ್ಲು ಮತ್ತು ಟೊಮೆಟೊ ಹಣ್ಣಿನ ಹಲ್ವಾ ಒಳ್ಳೆ ಬಾಳೆಹಣ್ಣಿನ ಹಲ್ವ ಥರನೇ ಬರುತ್ತೆ. ನಾನು ನಿಮಗೆ ಅದು ತಣ್ಣಗಾದ ಮೇಲೆ ಪೀಸನ್ನೆಲ್ಲ ತೋರಿಸ್ತೀನಿ. ಹಲ್ವಾ ಮಾರ್ಕ್ ಮಾಡಿ ಇಟ್ಟೆ ಅಲ್ಲ, ನೋಡಿ ಹೇಗೆ ಪೀಸ್ ಕ್ಲೀನಾಗಿ ಬಂತು ನೋಡಿ. ನೋಡಿ, ನಾನು ನಿಮ್ಗೀಗ ಇದನ್ನು ಅರೇಂಜ್ ಮಾಡಿ ಒಂದು ಪ್ಲೇಟ್ ಮೇಲೆ ಎಲ್ಲ ಪೀಸನ್ನು ತೆಗೆದು, ನಾನು ಸ್ವಲ್ಪ ಕ್ವಾಂಟಿಟಿ ಮಾಡಿದ್ದಲ್ವ ಫ್ರೆಂಡ್ಸ್. ನೋಡಿ, ನಾನು 3 ಸ್ಪೂನು, ಅದು ದೊಡ್ಡ ಸ್ಪೂನ್ ಅಲ್ಲ, 3ರಿಂದ 3.5 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆದರೂ ಆ ತುಪ್ಪನೇ ಸುಮಾರು ತುಪ್ಪ ಎಕ್ಸ್ಟ್ರಾ ಬಿಟ್ಬಿಡ್ತು ನೋಡಿ. ಇನ್ನೂ ಸ್ವಲ್ಪ ಕಡಿಮೆ ಹಾಕಬೇಕಿತ್ತು. ನಾನು ಈ ಸರ್ತಿ ಸ್ವಲ್ಪ ಸಣ್ಣ ಕ್ವಾಂಟಿಟಿ ಮಾಡಿದ್ದೀನಲ್ವಾ, ಹಾಗಾಗಿ ತುಪ್ಪ ಸ್ವಲ್ಪ ಜಾಸ್ತಿ ಆಯಿತು. ಇನ್ನೂ ಸ್ವಲ್ಪ ಕಮ್ಮಿ ತುಪ್ಪನೇ ಸಾಕು, 2 ಚಮಚ ತುಪ್ಪ ಹಾಕಿದ್ರು ಸಾಕು. ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಪ್ಲೇಟಿಗೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಯಿತು ಅಂದರೆ, ಪಪ್ಪಾಯಿ ಹಣ್ಣಿನ ಹಲ್ವನು ಹೀಗೆ ಬರುತ್ತೆ, ಬಾಳೆಹಣ್ಣಿನ ಹಲ್ವನು ಹೀಗೆ ಬರುತ್ತೆ. ಇದು ನೋಡಿ, ಆ್ಯಪಲ್ ಮತ್ತು ಟೊಮೆಟೊ ಹಣ್ಣು ಹಾಕಿ ಮಾಡಿರುವಂತಹ ಹಲ್ವಾ. ನೋಡಿದ್ರಲ್ವ ಫ್ರೆಂಡ್ಸ್, ನೋಡಿ ಸೂಪರ್ ಆಗಿರುವಂತಹ ಆ್ಯಪಲ್ ಮತ್ತು ಟೊಮೆಟೊ ಹಣ್ಣಿನ ಹಲ್ವಾ. ಮುಂದೆ ನಾನು ನಿಮಗೆ ಇದೇ ಥರದ್ದು ಬೇರೆ ಬೇರೆ ಇದೇ ಇಂಗ್ರೀಡಿಯೆಂಟಿಂದ ಮಾಡುವಂಥದ್ದು ಸ್ಪೆಷಲ್ ರೆಸಿಪೀಸ್ ಮುಂದೆ ತೋರಿಸ್ತೀನಿ. ಇದು ಹೊಸ ವರ್ಷಕ್ಕಾಗಿ ಈ ಹಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಹೇಗಿದೆ ನೋಡಿ ಹಲ್ವಾ ಟೆಕ್ಸ್ಚರ್. ನೋಡಿದ್ರಾ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಂಟಂಟು ಚೆನ್ನಾಗಿ ಬಾಳೆಹಣ್ಣಿನ ಹಲ್ವಾ ಬರುತ್ತಲ್ವಾ, ಅದೇ ಥರ ಅಂಟಂಟಾಗಿ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಹೊಸ ವರ್ಷಕ್ಕೆ ಇದನ್ನ ಮಾಡಿಕೊಂಡು ಸವಿಯಿರಿ. ಹೊಸ ವರ್ಷವು ನಿಮ್ಮೆಲ್ಲರದ್ದು ಇದೇ ಥರ ಸಿಹಿಯಾಗಿರಲಿ ಅಂತ ಆಶಿಸ್ತಾ ನಾನು ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೀನಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಿಗ್ತಾ ಇರೋಣ ಹೊಸ ವರ್ಷದ ಶುಭಾಶಯಗಳೊಂದಿಗೆ. ಬಾಯ್, ನಮಸ್ತೆ.